ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ಗೌರಿ ಎಂಗೇಜ್ಮೆಂಟ್ ನಡೆಯುವಾಗ ಅನಿಕೇತ್ ಬಣ್ಣ ಬಯಲು ಮಾಡಲು ಸಾಕ್ಷಿ ತೆಗೆದುಕೊಂಡು ಬಂದಿರ್ತಾಳೆ. ಗೌರಿ ಹೇಳ್ತಾಳೆ, ನನ್ನ ಅಕ್ಕ ಯಾಕೆ ಮದುವೆ ಮಂಟಪದಿಂದ ಓಡೋದ್ಲು, ಅವಳನ್ನು ಓಡಿಸ್ಕೊಂಡು ಹೋದವರು ಯಾರು ಅಂತ ಇವತ್ತು ಎಲ್ಲರಿಗೂ ಗೊತ್ತಾಗಲೇಬೇಕು ಅಂತ ಹೇಳ್ತಾಳೆ. ಆಗ ಅನಿಕೇತ್ ಅವರಮ್ಮ ಮತ್ತು ಎಲ್ಲರಿಗೂ ಕೂಡ ಶಾಕ್ ಆಗತ್ತೆ. ಆಗ ಗೌರಿ, ಇದೆಲ್ಲ ಆಗೋಕ್ಕೆ ಕಾರಣ ವೇದಿಕೆ ಮೇಲೆ ನಿಂತಿದ್ದಾನಲ್ಲ ಅವನ ಕಳ್ಳಾಟ ಮತ್ತು ನನ್ನ ಅಕ್ಕನ ಜೀವನಕ್ಕೆ ಎರಡಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ಹೇಳು ಅನಿಕೇತ್, ಯಾಕೆ ಮೂಕ್ ಪ್ರಾಣಿ ಥರ ನಿಂತಿದ್ಯಾ? ನನ್ನ ಅಕ್ಕನಿಗೆ ಪ್ರೀತಿ ಮಾತುಗಳನ್ನು ಆಡಿ ನಂಬಿಸಿ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನೆನಪಿದ್ಯಾ ಅಥವಾ ಮರ್ತೋದ್ಯಾ ಅಂದಾಗ ಅನಿಕೇತ್, ಗೌರಿಯವರೇ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನಿಮ್ಮ ಅಕ್ಕನಿಗೆ ನಾನು ಯಾಕೆ ಉಂಗುರ ತೊಡಿಸ್ಲಿ? ನಾನೊಬ್ಬ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಹುಡುಗ, ಇವತ್ತು ಒಳ್ಳೆ ಮನೆತನದ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊತಿದ್ದೀನಿ ಅಂತ ಹೊಟ್ಟೆ ಕಿಚ್ಚು ನಿಮಗೆ. ಅದಕ್ಕೆ ಮದುವೆ ಹಾಳು ಮಾಡಬೇಕು ಅಂತ ಅಕ್ಕನ ಕರ್ಕೊಂಡು ಬಂದಿದ್ದೀರಾ, ಡ್ರಾಮಾ ಮಾಡ್ತಿದ್ದೀರಾ. ಇದಕ್ಕೆಲ್ಲ ಎಷ್ಟು ದುಡ್ಡು ತೊಗೊಂಡಿದ್ದೀರಾ ನೀವು ಅಂತಾನೆ. ಅದಕ್ಕೆ ಗೌರಿ, ನಾಟಕ ಯಾರು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಹೊತ್ತಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅನಿಕೇತ್ ಅಂತಾಳೆ. ಅದಕ್ಕೆ ಚಂಚಲ ಹೇಯ್ ಅಂತ ಕೋಪದಿಂದ ನೋಡ್ತಾಳೆ. ಅದಕ್ಕೆ ಅಜ್ಜಿ ಶಾರದಾ, ಮೊದಲು ಎಲ್ಲರೂ ಆವೇಶ ಕಡಿಮೆ ಮಾಡ್ಕೊಳ್ಳಿ, ಈ ರೀತಿ ಕಿರ್ಚಾಡಿದ್ರೆ ಸತ್ಯ ಹೊರಗೆ ಬರಲ್ಲ. ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ ಮಾತ್ರ ಅಲ್ಲ, ಎರಡು ಹೆಣ್ಮಕ್ಳ ಭವಿಷ್ಯದ ಪ್ರಶ್ನೆ. ಈಗ ಗೌರಿ ಸಾಕ್ಷಿ ತಗೊಂಡು ಬಂದಿದ್ದಾಳಂತಲ್ಲ, ಮೊದಲು ಅವಳು ಹೇಳೋದನ್ನ ಕೇಳೋಣ, ಅಲ್ಲಿವರೆಗೂ ಯಾರು ಮಾತಾಡಬೇಡಿ ಅಂತಾರೆ. ಅದಕ್ಕೆ ತಾತ, ಹೌದು, ಶಾರದಾ ಹೇಳ್ತಿರೋದು ಸರಿ ಇದೆ, ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಇದ್ದೇ ಇದೆ. ಹೇಳಮ್ಮ ಗೌರಿ, ಏನಾಯಿತು? ಅದಕ್ಕೆ ಚಂಚಲ, ಅಮ್ಮ ಅಪ್ಪಾಜಿ ನಿಮಗೇನಾಗಿದೆ? ಆಲ್ರೆಡಿ ನಾವು ತಾಂಬೂಲ ಬದಲಾಯಿಸಾಯಿತು, ಎಂಟೈರ್ ಫ್ಯಾಮಿಲಿ ಇದ್ದಾರೆ. ಇಂಥ ಟೈಮಲ್ಲಿ ಯಾರೋ ಬೀದಿಲಿ ಹೋಗೋಳು ನನ್ನ ಮಗನ ಕ್ರಿಮಿನಲ್ ಥರ ಟ್ರೀಟ್ ಮಾಡ್ತಿದ್ರೆ ನೀವು ಅವಳನ್ನು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಪ್ಪಾಜಿ, ಇಟ್ಸ್ ಸಚ್ ಎ ಶೇಮ್, ಇಟ್ಸ್ ಇನ್ಸಲ್ಟಿಂಗ್ ಅವರ್ ಫ್ಯಾಮಿಲಿ ಅಂತ ಕಿರ್ಚಾಡ್ತಾಳೆ. ಅದಕ್ಕೆ ಅರುಂಧತಿ, ಜಸ್ಟ್ ಸ್ಟಾಪ್ ಇಟ್ ಚಂಚಲ, ನಿನಗೆ ನಿನ್ನ ಮಗ, ನಿನ್ನ ಪ್ರೆಸ್ಟೀಜ್ ಇಂಪಾರ್ಟೆಂಟ್ ಆಗಿರ್ಬೋದು, ಆದರೆ ನನಗೆ ಸತ್ಯ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಯಾಕೆ ಅಂದರೆ ಅಲ್ಲಿ ನಿಂತಿರೋದು ನನ್ನ ಮಗಳು ವೈಷ್ಣವಿ, ಇದು ಅವಳ ಲೈಫ್ ಅಂತಾಳೆ. ಗೌರಿ, ನೀನು ಯಾರಿಗೂ ಹೆದರಬೇಡ, ಧೈರ್ಯವಾಗಿ ಹೇಳು ನಿಜ ಏನು ಅಂತ ಅಂತಾಳೆ. ಅದಕ್ಕೆ ಗೌರಿ, ಈಗ ಸತ್ಯ ಹೇಳಬೇಕಾಗಿರೋದು ನಾನಲ್ಲ ಮೇಡಮ್, ಮೋಸ ಹೋಗಿರೋ ನನ್ನ ಹಕ್ಕ ಅಂತ ಅವಳ ಹಕ್ಕನ್ನು ಮುಂದೆ ಕರ್ಕೊಬಂದು ನಿಲ್ಲಿಸ್ತಾಳೆ. ಅಕ್ಕ ಏನೇ ಹೆದರ್ಕೋಬೇಡ, ನೀನು ಹತ್ತು ನರಕ ಅನುಭವಿಸಿದ್ದು ಸಾಕು. ಅನಿಕೇತ್ ಏನು ಮೋಸ ಮಾಡ್ದ ಅಂತ ಎಲ್ಲರ ಮುಂದೆ ಹೇಳು ಅಕ್ಕ ಅಂತಾಳೆ. ಅದಕ್ಕೆ ಮೋನಿಕಾ, ಐ ಆಮ್ ಸಾರಿ ವಿವೇಕ್, ಅವತ್ತು ಮಂಟಪದಿಂದ ನಿಮ್ಮ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಆಗದೆ ನಾನು ನನ್ನ ಇಷ್ಟದಿಂದ ಓಡಿ ಹೋಗಲಿಲ್ಲ, ನನ್ನ ಓಡಿಸ್ಕೊಂಡು ಹೋಗಿದ್ದು ಈ ಅನಿಕೇತ್ ಅಂದಾಗ ವಿವೇಕ್ ಮನೆಯಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ. ಈ ಅನಿಕೇತ್ ನನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿ ಬಣ್ಣದ ಮಾತುಗಳನ್ನಾಡಿ ಮಂಟಪದಿಂದ ಕರ್ಕೊಂಡು ಹೋಗಿದ್ದು ವಿವೇಕ್, ನನ್ನ ಇಡೀ ಬದುಕನ್ನು ಹಾಳು ಮಾಡಿಬಿಟ್ಟ ವಿವೇಕ್ ಅಂತ ಅಳ್ತಾಳೆ. ಅದಕ್ಕೆ ವೈಷ್ಣವಿ, ಅನಿಕೇತ್ ಅವ್ರು ಏನು ಹೇಳ್ತಿರೋದು ನಿಜಾನಾ ಅಂತ ಕೇಳ್ತಾಳೆ. ನಮ್ಮ ಎಂಗೇಜ್ಮೆಂಟ್ ದಿನ ಈ ಥರ ಆರೋಪ ಬಂದಿದೆ ಅಂದರೆ ಏನು ಇದ್ರತ್ತ ಅಂತಾಳೆ. ಅದಕ್ಕೆ ಅನಿಕೇತ್, ಇದೆಲ್ಲ ಸುಳ್ಳು, ಶುದ್ಧ ಸುಳ್ಳು, ಇವಳನ್ನು ನಂಬೇಡ, ಇವಳು ಯಾರೋ ದಾರಿಲಿ ಹೋಗೋಳು, ಕ್ಯಾರೆಕ್ಟರ್ ಇಲ್ಲದವಳು, ದುಡ್ಡಿಗೋಸ್ಕರ ಸುಳ್ಳು ಕತೆ ಕಟ್ಕೊಂಡು ಬಂದಿದ್ದಾಳೆ, ಪ್ಲೀಸ್ ಅವಳನ್ನು ನಂಬೇಡ ಅಂತಾನೆ. ಅದಕ್ಕೆ ವೈಷ್ಣವಿ, ಒಬ್ಬ ಹೆಣ್ಣುಮಗಳು ಇಷ್ಟೊಂದು ಜನರ ಮುಂದೆ ಪ್ರೆಸ್ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಇವನ ಜೊತೆ ನಾನು ಓಡಿ ಹೋಗಿದ್ದೆ ಅಂತ ತನ್ನ ಮರ್ಯಾದೆನ ತಾನೇ ಕಳೆದುಕೊಳ್ತಾಳ, ಸುಳ್ಳು ಹೇಳ್ತಾಳ, ಅವಳ ಕಣ್ಣಲ್ಲಿ ಇರೋ ಕಣ್ಣೀರು ಸುಳ್ಳ ಅನಿಕೇತ್ ಅಂತಾಳೆ. ಅದಕ್ಕೆ ಅನಿಕೇತ್, ಪ್ಲೀಸ್ ನನ್ನ ನಂಬು, ಇವ್ರ ಕುಟುಂಬನೇ ಹೀಗೆ, ಮಿಡಲ್ ಕ್ಲಾಸ್ ಜನರು ಇದೇ ಕೆಲಸ, ಸಿಕ್ಕ ಶ್ರೀಮಂತರ ಮನೆತನಗಳನ್ನು ಟಾರ್ಗೆಟ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇದೇ ಥರ ಮೋಸ ಮಾಡೋದು ಅಂತ ಚೀಪ್ ಮೆಂಟಾಲಿಟಿ ಜನ ಇವರು ಅಂತಾನೆ. ಅದಕ್ಕೆ ಗೌರಿ ಕೋಪದಿಂದ, ಶಟ್ ಅಪ್ ಅನಿಕೇತ್, ಇನ್ನೊಂದು ಸಲ ನನ್ನ ಕುಟುಂಬದವ್ರ ಬಗ್ಗೆ, ನನ್ನ ಅಮ್ಮನ ಬಗ್ಗೆ ಮಾತನಾಡಿದರೆ ಇದೇ ಮಂಟಪದಲ್ಲಿ ನಿನ್ನ ನಾಲ್ಗೆನ ಸೀಳ್ಬಿಡ್ತೀನಿ, ಹುಷಾರ್ ಅಂತಾಳೆ. ನಿನ್ನ ನಾಟಕ ಇವತ್ತಿಗೆ ಮುಗೀತು, ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಬಚಾವಾಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಭೂಮಿಕಾ, ಅನಿಕೇತ್ ಒಂದೇ ಒಂದು ಸರಿಯಾಗಿ ನನ್ನ ಮುಖ ನೋಡು, ಅವತ್ತು ಹೋಟೆಲಲ್ಲಿ ಅಂಗಲಾಚಿ ಬೇಡ್ಕೊಂಡೆ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ, ನನಗೆ ನೀನು ಬಿಟ್ಟರೆ ಇರೋಕ್ಕೆ ಆಗೋದಿಲ್ಲ,
ನಿಮ್ಮ ಮನೆಯವ್ರಿಗೆ ಇರೋ ವಿಷಯ ಹೇಳಿ ನನ್ನ ಮದುವೆ ಆಗು ಅಂತ ಕೇಳಿಕೊಂಡೆ. ಆದರೆ ನೀನು ಬಿಸ್ನೆಸ್ ಟೆನ್ಷನ್ ಇದೆ, ಆಫೀಸ್ ಪ್ರಾಬ್ಲಮ್ ಇದೆ, ನಾಳೆ ಹೇಳ್ತೀನಿ, ನೋಡಿ ಹೇಳ್ತೀನಿ ಅಂತ ತಪ್ಪಿಸ್ಕೊಂಡೇ ಹೋಗ್ತಿದ್ದೆ. ಗೌರಿ ನನ್ನನ್ನು ಹುಡ್ಕೊಂಡು ಬಂದಾಗ ನನ್ನ ತಪ್ಪಿಸ್ಕೊಂಡು ಓಡೋಗು ಅಂದೆ. ನನ್ನ ಒಬ್ಬಳನ್ನೇ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಹೋದೆ. ಅವತ್ತಿಂದ ಇಲ್ಲಿವರೆಗೂ ಒಂದೊಂದೇ ಸುಳ್ಳು ಹೇಳ್ಕೊಂಡೇ ಬಂದೆ. ಇವಾಗ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ಯಾ. ಈ ಅವಮಾನ ನೋವು ತಡ್ಕೊಳಕ್ಕಾಗದೆ ನಿನ್ನ ಬಣ್ಣ ಬಯಲು ಮಾಡೋಕ್ಕೆ ಅಂತ ಇಲ್ಲಿವರೆಗೂ ಬರಬೇಕಾಯ್ತು. ನಾನೇನಾದರೂ ಬಂದಿಲ್ಲ ಅಂದಿದ್ರೆ ನನ್ನ ಜೀವನ ಹಾಳು ಮಾಡೋದಲ್ಲದೆ ಆ ಹುಡುಗಿ ಮುಗ್ಧವಾದಂಥ ಹುಡುಗಿ ಕೂಡ ಜೀವನ ಕೂಡ ಹಾಳು ಮಾಡ್ತಿದ್ದೆ. ಪಾಪಿ ನೀನು ಅಂತ ಬೈತಾಳೆ. ಅದಕ್ಕೆ ತಾತ, ಅಲ್ಲಮ್ಮ ಮೋನಿಕಾ, ಮದುವೆಗೂ ಮುಂಚೆನೇ ಇವನು ಮೋಸಗಾರ ಅಂತ ಗೊತ್ತಿತ್ತಲ್ವಾ, ನೀನು ಆಗಲೇ ಹೇಳ್ಬೋದಿತ್ತಲ್ವಾ, ನಾವು ಆಗಲೇ ನಿನಗೆ ನ್ಯಾಯ ಕೊಡಿಸ್ತಿದ್ವಲ್ಲಮ್ಮ. ಆದರೆ ಈಗ ಇಷ್ಟೊಂದು ನೆಂಟರು ಇಷ್ಟರ ಮುಂದೆ ಮೀಡಿಯಾ ಮುಂದೆ ಬಂದು ಹೇಳಿದರೆ ಮರ್ಯಾದೆ ಎಲ್ಲಿ ಏನಾಗಬೇಕು ಹೇಳು. ಅದಕ್ಕೆ ಚಂಚಲ, ಅಪ್ಪಾಜಿ ನೀವು ಕೂಡ ಇವರು ಮಾತಾಡ್ತಿರೋದನ್ನು ಡ್ರಾಮಾ ಎಲ್ಲ ಸತ್ಯ ಅಂತ ಅಂದ್ಕೊಳ್ತಿದ್ದೀರಾ. ಮೀಡಿಯಾ ಮುಂದೆ ಈಗೆಲ್ಲ ಹೇಳಿದ್ರೆ ನಮ್ಮ ಮರ್ಯಾದೆ ಏನಾಗಲ್ಲ ಅಂತ ಕಿರ್ಚಾಡ್ತಾಳೆ. ಅದಕ್ಕೆ ಸಿತಾರಾ, ಈಗ ಆಲ್ರೆಡಿ ಲೈವಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಹಾಳಾಗೋಗಿದೆ. ಇಷ್ಟೆಲ್ಲ ಆದಮೇಲೂ ಮರ್ಯಾದೆ ಬಗ್ಗೆ ಮಾತಾಡಿ ಯಾವ ಪ್ರಯೋಜನ ಇಲ್ಲ. ಕೊನೆ ಪಕ್ಷ ಈಗಲಾದರೂ ನಿನ್ನ ಮಗನ ಅಸಲಿ ಮುಖ ಎಲ್ಲರ ಮುಂದೆ ಗೊತ್ತಾಗಲಿ. ಇಷ್ಟು ದಿನ ಎಲ್ಲರಿಂದಲೂ ಸತ್ಯ ಮುಚ್ಚಿಟ್ಟದ್ದು ಸಾಕು. ನನ್ನ ಪ್ರಾಣ ಸ್ನೇಹಿತೆ ಅರುಂಧತಿ ನನ್ನ ನಂಬಿಕೊಂಡು ಅವಳ ಮಗಳನ್ನು ನಮ್ಮ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ನನ್ನ ಸ್ನೇಹಿತೆಗೆ ನನ್ನಿಂದ ಆಗಲಿ ನನ್ನ ಮನೆಯವರಿಂದ ಆಗಲಿ ಯಾವ ಮೋಸನೂ ಆಗಬಾರ್ದು ಮಾವ ಅಂತಾಳೆ. ಅದಕ್ಕೆ ಎಲ್ಲರೂ ಹೌದು, ಈ ವಿಷಯದಲ್ಲಿ ಸತ್ಯ ಏನು ಅಂತ ಗೊತ್ತಾಗಲೇಬೇಕು ಅಂತಾರೆ. ಅದಕ್ಕೆ ವಿವೇಕ್, ಅನಿಕೇತ್ ನಿನ್ನ ಹೇಗೆ ಮ್ಯಾನಿಪುಲೇಟ್ ಮಾಡ್ದ, ಎಲ್ಲಿ ಏನಾಯಿತು ಅಂತ ಕೇಳ್ತಾನೆ. ಮಂಟಪದಿಂದ ನಿನ್ನ ಹೇಗೆ ಕರ್ಕೊಂಡು ಹೋದ, ಕರೆಕ್ಟಾಗಿ ಹೇಳು ಮೋನಿಕಾ, ನೀನು ಹೇಳ್ತಿರೋದು ನಿಜಾನಾ ಅಂತಾನೆ. ಅದಕ್ಕೆ ಮೋನಿಕಾ, ಸತ್ಯ ವಿವೇಕ್, ಈ ಅನಿಕೇತ್ ಅವನ ಪ್ರೀತಿಯ ಮಾತುಗಳಿಂದ ನನ್ನ ಪೂರ್ತಿಯಾಗಿ ಬ್ಲೈಂಡ್ ಮಾಡಿದ್ದ. ದಿನಾ ಫೋನ್ ಮಾಡಿ ನನ್ನ ಸೌಂದರ್ಯನ ಹೊಗಳಿ ಮಾತಾಡ್ತಿದ್ದ. ಆ ವಿವೇಕ್ಗಿಂತ ನಾನೇ ನಿನಗೆ ಬೆಸ್ಟ್ ಚಾಯ್ಸ್. ಅವನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಾನಾದರೆ ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ ಅಂತ ನನ್ನ ಬ್ರೈನ್ ವಾಶ್ ಮಾಡಿ ತಲೆ ಕೆಡಿಸ್ತಿದ್ದ. ನಿಮ್ಮ ಜೊತೆ ಮದುವೆ ಆಗೋಕ್ಕೂ ಮುಂಚೆನೇ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗೋಣವಾ ಅಂತ ನಾನು ಕೇಳಿಕೊಂಡೆ. ಕೊನೆ ನಿಮಿಷದವರೆಗೂ ಸ್ಕೆಚ್ ಹಾಕಿ ಕಲ್ಯಾಣ ಮಂಟಪದಿಂದ ಕರ್ಕೊಂಡು ಹೋದ. ಅಲ್ಲಿಂದ ಕರ್ಕೊಂಡು ಹೋಗಿ ತನಗೆ ಪರಿಚಯ ಇರೋರು ಹೋಟೆಲ್ನಲ್ಲಿ ನನ್ನ ಇರಿಸಿದ್ದ. ಆಮೇಲೆ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ಯಾವಾಗ ಗೊತ್ತಾಯ್ತೋ ಇವನೇ ನನಗೆ ಕಾಲ್ ಮಾಡಿ ಅಲ್ಲಿಂದ ಓಡಿ ಹೋಗು ಅಂತ ಅಲ್ಲಿಂದ ನನ್ನ ಕಳಿಸ್ಬಿಟ್ಟ. ನಾನು ಇವನ ಮಾತು ಕೇಳಿ 2 ದಿವಸ ಊಟ ನಿದ್ದೆ ಏನೂ ಇಲ್ಲದೆ, ಆಮೇಲೆ ದಿಕ್ಕು ದೆಸೆ ಇಲ್ಲದೇ ಇರೋರ ಥರ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೆ. ಆಮೇಲೆ ಇವನೇ ಬಂದು ನನ್ನನ್ನು ಮನೆಗೆ ಹೋಗು ಅಂದ. ಅವತ್ತಿಂದ ನನ್ನ ಮದುವೆ ಮಾಡ್ಕೊ ಅಂತ ಪದೇ ಪದೇ ಕೇಳ್ತಾನೇ ಇದ್ದೆ ನಾನು. ಆದರೆ ಇವನು ಬಿಸ್ನೆಸ್ ಅಂತ, ಆಫೀಸ್ ಟೆನ್ಷನ್ ಅಂತ ಮುಂದೂಡ್ತಾನೇ ಬಂದ. ಮನೇಲಿ ಒತ್ತಾಯ ಮಾಡೋ ಅಂದರೆ, ಮೋನಿಕಾ ನಮ್ಮ ಮನೇಲಿ ನಮ್ಮ ಪ್ರೀತಿನ ಯಾರೂ ಒಪ್ತಾ ಇಲ್ಲ, ನೀನು ನನ್ನ ಮರ್ತು ಬಿಡೋದೇ ಒಳ್ಳೆಯದು ಅಂತ ಹೇಳಿ ನನಗೆ ಅನ್ಯಾಯ ಮಾಡೋಕ್ಕೆ ನೋಡ್ದ. ಇವಾಗ ಶ್ರೀಮಂತ ಹುಡುಗಿ ಮದುವೆಯಾಗೋಕ್ಕೆ ನನ್ನ ಬದುಕನ್ನೇ ಕಸದ ಬುಟ್ಟಿಗೆ ಹಾಕೋಗೆ ರೆಡಿ ಇದ್ದಾನೆ ವಿವೇಕ್. ಅವತ್ತು ತಾಳಿಶಾಸ್ತ್ರದ ದಿನ ನೀವಿಬ್ಬರು ಕೆಫೆಗೆ ಬಂದಾಗ ನಾವಿಬ್ಬರು ಸಿಗಾಕೊಂಡಿದ್ವಿ. ಆದರೆ ಇವನು ನನ್ನನ್ನು ಓಡಿ ಹೋಗು ಅಂದ. ನಾನು ಓಡಿ ಹೋದೆ. ಇವನು ಅಲ್ಲೇ ನಿಂತು ಸುಳ್ಳು ಹೇಳ್ದ ನಿಮಗೆಲ್ಲ ನಂಬಿಸ್ತಾ ಅಂತ ಮೋನಿಕಾ ಅಳ್ತಾ ಅಳ್ತಾ ಹೇಳ್ತಾಳೆ. ಅದಕ್ಕೆ ಅನಿಕೇತ್, ಜಸ್ಟ್ ಸ್ಟಾಪ್ ಇಟ್ ಮೋನಿಕಾ, ಸಾಕು ನಿಲ್ಲಿಸು ನಿನ್ನ ಡ್ರಾಮಾನ. ಯಾವನ ಜೊತೆನೋ ಓಡೋಗಿ ಎಲ್ಲೆಲ್ಲೋ ತಿರುಗಿ ಸುತ್ತಿ ಎಲ್ಲೂ ಗತಿ ಇಲ್ಲದೆ, ಬದುಕೋಕೆ ಏನೂ ಇಲ್ಲದೆ, ದುಡ್ಡಿಲ್ಲದೆ ಪ್ಲ್ಯಾನ್ ಮಾಡಿಕೊಂಡು ಬಂದಿದೀಯಾ. ವಾಟ್ ಡು ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅಂತ ಕಿರ್ಚಾಡ್ತಾನೆ. ಇದೆಲ್ಲ ಪ್ರೂವ್ ಮಾಡೋಕ್ಕೆ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಒಂದೇ ಒಂದು ಸಾಲಿಡ್ ಪ್ರೂಫ್ ಇದ್ದರೆ ತೋರಿಸು ನನಗೆ ಅಂತಾನೆ. ಅದಕ್ಕೆ ಗೌರಿ, ಅಯ್ಯೋ ಅಷ್ಟೇನಾ, ಸಾಕ್ಷಿ ಇಲ್ಲೇ ಇದೆ. ಇಷ್ಟು ಜನರ ಮುಂದೆ ಸಲೀಸಾಗಿ ಸುಳ್ಳು ಹೇಳಿ ಜಾರ್ಕೋತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಇವತ್ತು ನಾನು ಬರೀ ಮಾತಾಡೋಕೆ ಬಂದಿಲ್ಲ, CCTV ಸಾಕ್ಷಿ ಸಮೇತ ಬಂದಿದ್ದೀನಿ, ಇಲ್ಲಿ ನೋಡು ಅಂತ ಮೊಬೈಲಲ್ಲಿ ಸಾಕ್ಷಿಯಾಗಿ ಮೋನಿಕಾ ಅನಿಕೇತ್ ಓಡಾಡ್ತಿರೋದು ಸುತ್ತಾಡ್ತಿರೋದನ್ನ ತೋರಿಸ್ತಾಳೆ. ಆಮೇಲೆ, ಈಗ ಏನು ಹೇಳ್ತೀಯಾ ಅನಿಕೇತ್ ಅಂತಾಳೆ. ಎಲ್ಲರೂ ನೋಡಿದ್ರು ತಾನೆ, ಇಂಥ ಪಾಪಿ ಜೊತೆ ನನ್ನ ಅಕ್ಕನ ಬದುಕು ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ನಿನ್ನ ಜೊತೆ ಬದುಕಬೇಕಾದ ಸಂದರ್ಭ ಬಂದಿದೆ ಅಂತಾಳೆ.
ಮೋನಿಕಂಗೆ ಹೇಳ್ತಾಳೆ, ಅಕ್ಕ ನನಗಂತೂ ಹೇಳೋಕ್ಕಾಗ್ತಿಲ್ಲ, ಅದೇನು ಅಂತ ನೀನೇ ಹೇಳು ಅಂತಾಳೆ. ಅದಕ್ಕೆ ಮೋನಿಕನ್ ತಂಗಿ, ಇವನು ಮಾಡಿರೋ ಪಾಪಕ್ಕೆ ಎಲ್ಲರ ಮುಂದೆ ಮೀಡಿಯಾ ಮುಂದೆ ಹೇಳೋಕ್ಕೆ ನಮಗಂತೂ ಅಸಹ್ಯ ಆಗತ್ತೆ, ಆದರೆ ಹೇಳಲೇಬೇಕು. ಈ ಅನಿಕೇತ್ ಮಾಡಿದ ಮೋಸದಿಂದ ನನ್ನ ಅಕ್ಕ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಾಳೆ. ಎಲ್ಲರೂ ಫುಲ್ ಶಾಕ್ ಆಗ್ತಾರೆ. ಆಗ ವಿವೇಕ್ ತಮ್ಮ, ಇದರಲ್ಲಿ ಅತ್ತಿಗೆದೇನೂ ತಪ್ಪಿಲ್ಲ ಅಣ್ಣ ಅಂತ ವಿವೇಕ್ಗೆ ಹೇಳ್ತಾನೆ. ಈ ಮೋನಿಕಾ ಅನಿಕೇತ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಇಷ್ಟು ದಿನ ಕಷ್ಟಪಟ್ವಿ, ಆದರೆ ಇವರು ಪ್ರತಿ ಸಲ ಸಿಕ್ಕಾಕೊಂಡಾಗಲೂ ಏನೋ ಸುಳ್ಳು ಹೇಳಿ ತಪ್ಪಿಸ್ಕೋತಿದ್ದ. ತಪ್ಪು ಮಾಡಿದ್ದು ಇವರಿಬ್ಬರು ಅಣ್ಣ, ಅತ್ತಿಗೆ ಅಲ್ಲ ಅಂತಾನೆ. ಆಗ ಅನಿಕೇತ್ ಗಾಬರಿಯಿಂದ ವಿವೇಕ್ ಹತ್ರ ಹೋಗಿ, ವಿವೇಕ್ ಪ್ಲೀಸ್ ಬಿಲೀವ್ ಮೀ, ವಿವೇಕ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಾಟಕ ಆಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನೋಡು, ಇವರೆಲ್ಲ ಸೇರಿ ಒಂದು ದೊಡ್ಡ ಸಂಚು ಮಾಡ್ತಿದ್ದಾರೆ. ಮಿಡಲ್ ಕ್ಲಾಸ್ ಜನ ನನ್ನ ಇಮೇಜ್ನ ಡ್ಯಾಮೇಜ್ ಮಾಡ್ತಿದ್ದಾರೆ. ನಿನ್ನ ಹೆಂಡತಿ ಗೌರಿನೇ ಇದಕ್ಕೆಲ್ಲ ಪ್ಲ್ಯಾನ್ ಮಾಡಿ ಮಾಡಿಸ್ತಿರೋದು ವಿವೇಕ್ ಅಂತಾನೆ. ನನ್ನ ನಂಬು ಪ್ಲೀಸ್ ವಿವೇಕ್ ಅಂತ ನಾಟಕ ಮಾಡ್ತಾನೆ. ಇದೆಲ್ಲ ಫೇಕ್ ವಿಡಿಯೋ ಅಂತ ಸುಳ್ಳು ಹೇಳ್ತಾನೆ. ಆಗ ವಿವೇಕ್ ಕೋಪದಿಂದ ಅನಿಕೇತ್ ಕಪಾಳಕ್ಕೆ ಬಾರಿಸ್ತಾನೆ. ಏಯ್, ಎಷ್ಟು ನಂಬಿದ್ದೆ ನಿನ್ನನ್ನು, ತಮ್ಮನಿಗಿಂತ ಹಚ್ಕೊಂಡಿದ್ದೆ, ಫ್ರೆಂಡ್ಗಿಂತ ನಂಬಿದ್ನಲ್ಲೋ. ನನ್ನ ಪಕ್ಕದಲ್ಲೇ ಕೂತು ನನ್ನ ಜೊತೆಗೆ ತಿಂದು ನನ್ನ ಇಡೀ ಸಂಸಾರ ಫ್ಯಾಮಿಲಿಗೆ ಕೊಳ್ಳಿ ಇಟ್ಟಿದ್ಯಾ. ನಿನ್ನ ಬುದ್ಧಿ ಈ ಮಟ್ಟಕ್ಕೆ ಇಳಿಯುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಚಿಕ್ಕ ವಯಸ್ಸಿಂದನೂ ನನ್ನ ಟಾಯ್ ವಸ್ತು ಪ್ರತಿಯೊಂದು ಬೇಕು ಅಂತ ಹತ್ತು ಕೂರ್ತಿದ್ದೆ. ಸರಿ ಸ್ನೇಹ ಅಲ್ವಾ ಅಂತ ನಾನು ಏನೂ ಮಾತಾಡದೆ ಸುಮ್ಮನಾಗ್ಬಿಡ್ತಿದ್ದೆ. ಬಿಟ್ಕೊಡ್ತೀನಿ ಅಂತ ಗೊತ್ತಾಗಿ ನನ್ನ ಮದುವೆ ಆಗೋ ಹುಡುಗಿನ ಯಾಕೆ ಕರ್ಕೊಂಡು ಹೋದೆ? ಅಟ್ಲೀಸ್ಟ್ ಇವಳಿಗೆ ಒಂದು ಬದುಕು ಕೂಡ ಕೊಡಲಿಲ್ಲ ನೀನು. ಅನಿಕೇತ್ ಓದೆ ಯಾಕೆ ಹೀಗೆ ಮಾಡಿದೆ ಅಂತಾನೆ. ವಿವೇಕ್ ಅನಿಕೇತ್ಗೆ ಹೊಡಿತಾನೆ. ಅದಕ್ಕೆ ವಿವೇಕಪ್ಪ, ನೀನು ಹೀಗೆ ಹೊಡೆದ್ರೆ ಅವನು ಸತ್ತೋಗ್ತಾನೆ, ಅವನನ್ನು ಸಾಯಿಸಿದ ಪಾಪ ನಿನಗ್ಯಾಕೆ ಬೇಕು, ಬಿಡು ಅಂತಾನೆ. ಅದಕ್ಕೆ ವಿವೇಕಮ್ಮ ಸರಿತಾ, ಹೇಯ್ ಚಂಚಲ ಮಾತಾಡು, ಯಾಕೆ ಮಾತು ಬರ್ತಾ ಇಲ್ವಾ? ನನ್ನ ಲೆವೆಲ್ ಏನಿದ್ರು ಐ ಕ್ಲಾಸ್, ನಿನ್ನ ಕಾಲೇ ನೆಲದ ಮೇಲೆ ನಿಲ್ತಿರಲಿಲ್ಲ, ಬೇರೆಯವ್ರನ್ನೆಲ್ಲ ಮಿಡಲ್ ಕ್ಲಾಸ್ ಅಂತ ಬೈತಿದ್ಯಲ್ಲ, ಈಗೇನಾಯಿತು ನಿನ್ಗೆ ಐ ಕ್ಲಾಸು ಅಂತಾಳೆ. ಇದಾ ನಿನ್ನ ಮಗ ಮಾಡಿರೋ ಘನಕಾರ್ಯ? ಊರವ್ರ ಮುಂದೆ ಮನೆ ಮರ್ಯಾದಿನ ಬೀದಿಗೆ ತಂದುಬಿಟ್ನಲ್ಲ, ಇದು ಯಾವ ನಿಮ್ಮ ಕ್ಲಾಸು? ಮಾತಾಡು ಚಂಚಲ ಅಂತಾಳೆ. ಅದಕ್ಕೆ ಚಂಚಲ, ಇದೆಲ್ಲ ನನಗೇನೂ ಗೊತ್ತಿಲ್ಲ ಅದಕ್ಕೆ, ಇದನ್ನು ನಂಬೋಕ್ಕೆ ಆಗ್ತಿಲ್ಲ, ಇದೆಲ್ಲ ಯಾರೋ ನಮ್ಮ ಮೇಲೆ ಮಾಡಿರೋ ಸಂಚು ಅಂತಾಳೆ. ಆಗ ತಾತ, ಯಾರು ಮಾಡಿರೋ ಸಂಚು? ಆ CCTV ಕ್ಯಾಮ್ರಾ ಮಾಡಿರೋ ಸಂಚಾ, ಅಥವಾ ಈ ಮುಗ್ಧ ಹೆಣ್ಣಿನ ಕಣ್ಣೀರು ಮಾಡಿರೋ ಸಂಚಾ ಅಂತ ಬೈತಾರೆ. ಈ ಗೌರಿ ಕಲ್ಯಾಣ ಧಾರಾವಾಹಿಯ ಈ ಸಂಚಿಕೆಯಲ್ಲಿ ಇಲ್ಲಿಯವರೆಗೆ ಮಾತ್ರ. ಮುಂದಿನ ಸಂಚಿಕೆಗೆ ಏನಾಯಿತು ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.